Hello everyone, welcome back to my channel Inner World with VKD. ಇದು ತಮಿಳ್ನಾಡು ಟ್ರಿಪ್ಪಿನ ಪಾರ್ಟ್ 4 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ವಾಲ್ಪರೈನ ಟೀ ಎಸ್ಟೇಟ್, ಬಾಲಾಜಿ ಟೆಂಪಲ್, ಅದಾದಮೇಲೆ ಚಿನ್ನಕಲ್ಲರ್ ವಾಟರ್ ಫಾಲ್ಸ್, ನಲ್ಲಮುಡಿ ವ್ಯೂ ಪಾಯಿಂಟ್, ಅದಾದಮೇಲೆ ಪಳನಿ, ಮಧುರೈ ಮತ್ತು ಹೊಸಕೋಟೆ. ಸೊ ವಾಲ್ಪರೈನ ನೋಡಬೇಕಾದ್ರೆ ಇದೊಂದು ಸೀನಿಕ್ ಪ್ಲೇಸ್. ಸೊ ಎಲ್ಲಿ ನೋಡಿದ್ರೂ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ, ಫುಲ್ ಆಫ್ ಟೀ ಎಸ್ಟೇಟ್, ತುಂಬ ಚೆನ್ನಾಗಿರುತ್ತೆ. ಈ ಲೈಟ್ ಮ್ಯೂಸಿಕ್ ಜೊತೆ ವ್ಯೂನ ಎಂಜಾಯ್ ಮಾಡಿ. ವಾಲ್ಪರೈಯಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿಯ ಒಳಗಡೆ ಒಂದು ಬಾಲಾಜಿ ಟೆಂಪಲ್ ಇದೆ. ಸೊ ಈಗ ನೆಕ್ಸ್ಟು ನಾವು ಹೋಗ್ತಿರೋದು ಆ ಪ್ಲೇಸ್ಗೆ. ಇಲ್ಲಿ ನೋಡಿ, ರೋಡು ತುಂಬ ಚಿಕ್ಕದಿದೆ, ಒಂದು ವೆಹಿಕಲ್ ಮಾತ್ರ ಹೋಗೋಷ್ಟು ಸ್ಪೇಸ್ ಇದೆ. ಸೊ ವೆಹಿಕಲ್ಸ್ನ ನಾವು ಇಲ್ಲೇ ಪಾರ್ಕ್ ಮಾಡಬೇಕಾಗತ್ತೆ. ಇದರಿಂದ ಮುಂದಕ್ಕೆ ಇಲ್ಲಿ ಒಂದು ಗೇಟ್ ಹಾಕಿದ್ದಾರೆ. ಸೊ ಇಲ್ಲಿಂದ ಒಳಗಡೆ ವೆಹಿಕಲ್ಸ್ ಆರ್ ನಾಟ್ ಅಲೌಡ್. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಈ ವಾಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆ ಅಂದರೆ ವ್ಯೂ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು ಆ್ಯಂಡ್ ತುಂಬ ಕಾಮ್ ಆಗಿರುತ್ತೆ. ನೋಡ್ಬೋದು ನೀವು, ಹಾರ್ಡ್ಲಿ ಯಾರೂ ನಮಗೆ ಅಷ್ಟು ಜನನೂ ಸಿಕ್ಕಿಲ್ಲ ಆ ಕಡೆ ಈ ಕಡೆ. ಆ್ಯಂಡ್ ತುಂಬ ಕಾಮಾಗಿರುತ್ತೆ ಏರಿಯಾ ಆ್ಯಂಡ್ ಒಳ್ಳೆ ಸೀನಿಕ್ ಪ್ಲೇಸ್ ಇದು. ಸೊ ಒಂದೊಳ್ಳೆ ಫೋಟೋಶೂಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿದೆ ಬಾಲಾಜಿ ಟೆಂಪಲ್. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಮೊಬೈಲ್ ಯೂಸೇಜ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಔಟ್ಸೈಡಿಂದ ನಾನೊಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಬಾಲಾಜಿ ಟೆಂಪಲ್ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಒಂದು ವಾಟರ್ ಫಾಲ್ಸ್ಗೆ. ಇದು ಅಷ್ಟೇ, ರೋಡ್ಸ್ ಎಲ್ಲ ತುಂಬ ಚಿಕ್ಕದಿದೆ, ಜಸ್ಟ್ ಒಂದು ವೆಹಿಕಲ್ ಹೋಗೋಷ್ಟು ಮಾತ್ರ ಇರುತ್ತೆ. ಸೊ ಈ ವಾಟರ್ ಫಾಲ್ಸಿನ ಹೆಸರು ಚಿನ್ನಕಲ್ಲರ್ ವಾಟರ್ ಫಾಲ್ಸ್. ಈ ರೂಟಲ್ಲಿ ಹೋಗಬೇಕಾದ್ರೆ ನಮಗೆ ಒಂದು ಪ್ಲೇಸಲ್ಲಿ ಪಿಕಾಕ್ ಕಾಣಿಸ್ತು. ಸೊ ಅದರ ವಿಡಿಯೋ ತೋರಿಸ್ತೇನೆ ಈಗ. ನೋಡಿ ಇಲ್ಲಿದೆ ಪಿಕಾಕ್. ಇಲ್ಲಿಂದ ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಈ ಸ್ಟೆಪ್ಸ್ ಎಲ್ಲ ದಾಟ್ಕೊಂಡು ಆ ಸ್ಮಾಲ್ ಬ್ರಿಡ್ಜ್ ಇದೆ ಅಲ್ಲಿ. ಸೊ ಇದನ್ನೆಲ್ಲ ದಾಟ್ಕೊಂಡು ಹಿಂದೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಜಾಸ್ತಿ ನೀರೇನಿಲ್ಲ, ಬಟ್ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಬಟ್ ಇಲ್ಲಿ ನೀರಲ್ಲಿ ಇಳಿದಾಗ ಅಲ್ಲಿ ಲೀಚಸ್ ಬೇರೆ ಇತ್ತು. ಸೊ ಅದು ಒಂದು 2-3 ಲೀಚಸ್ ಕಾಲಿಗೆ ಅಂಟ್ಕೊಂಡು ಬಿಟ್ಟಿತ್ತು.
ಈ ವಾಟರ್ ಫಾಲ್ಸ್ ನೋಡಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಬಂದು ನಲ್ಲಮುಡಿ ವ್ಯೂ ಪಾಯಿಂಟ್. ನಲ್ಲಮುಡಿಗೆ ಹೋಗಬೇಕಾದ್ರೆ ಇದೆಲ್ಲ ವಾಲ್ಪಾರ ಇದ್ದೇನೆ. ಸೊ ನೋಡಿ ಹೇಗಿದೆ. ಸೊ ಆನ್ ದಿ ವೇ ನಾವು ನಲ್ಲಮುಡಿಗೆ ಹೋಗಬೇಕಾದ್ರೆ ಲೈಟಾಗಿ ಡ್ರಿಸಲ್ ಆಗ್ತಾಯಿತ್ತು ನೋಡಿ. ಫುಲ್ ಆಫ್ ಗ್ರೀನರಿ ಆ್ಯಂಡ್ ಲೈಟ್ ಡ್ರಿಸ್ಲಿಂಗ್ ಆಗ್ತಾಯಿತ್ತು. ಸೂಪರ್ ವೆದರ್ ಅದು ನೋಡಿ, ಜಸ್ಟ್ ಎಂಜಾಯ್. ಈ ವ್ಯೂ ಪಾಯಿಂಟ್ಗೆ ಟೈಮಿಂಗ್ ಕೂಡ ಇದೆ ಆ್ಯಂಡ್ ಎಂಟ್ರಿ ಫೀ ಬೇರೆ ತಗೋಬೇಕು. ಸೊ ಇದನ್ನು ತಗೊಂಡು ನಾವು ವಾಕ್ ಮಾಡಿಕೊಂಡು ಹೋಗಬೇಕು. ಇದು ಟೀ ಎಸ್ಟೇಟ್ ಮಧ್ಯಾಹ್ನ ಹೋಗಬೇಕು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ನಾವು ನೋಡ್ತಿರೋದೇ ಆ್ಯಕ್ಚುಯಲ್ ವ್ಯೂ ಪಾಯಿಂಟ್. ಸೊ ಹಿಂದೆ ಇಲ್ಲಿ ಬ್ರೈಟಾಗಿ ಕಾಣ್ತಾ ಇದೆ. ಸೊ ಇದೆಲ್ಲ ಸ್ಕೈ ಅಲ್ಲ, ಬಟ್ ಫುಲ್ ಫಾಗ್ ಅದು ನೋಡಿ. ಆ್ಯಕ್ಚುಲಿ ಹಿಂದೆ ಫುಲ್ ಮರ ಎಲ್ಲ ಇದೆ. ಈ ಫಾಗ್ ಹಿಂದೆ ಇರೋಂತಹ ಮರ ಹಿಂದೆ ವ್ಯೂ ಎಲ್ಲ ಕವರ್ ಮಾಡಿಬಿಡ್ತಾ ಇದೆ. ಜಸ್ಟ್ ಹಾಗೆ ನೋಡ್ತಾ ಇದ್ರೆ ನೋಡಿ, ಅಲ್ಲೊಂದು ಒಂದು ಮನೆ ಏನೋ ಕಾಣ್ತಾ ಇದೆ ದೂರದಲ್ಲಿ. ಅಲ್ಲಿ ನೋಡಿ ಕೆಳಗಡೆ ಫುಲ್ ಗ್ರೀನರಿ ಇದೆ, ಬಟ್ ಫಾಗ್ ಕವರ್ ಆಗಿರೋದು ಇದು. ಜಸ್ಟ್ ಹಾಗೆ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ, ಫಾಗ್ ಎಲ್ಲ ಪಾಸ್ ಆಗ್ತಾ ಇದೆ. ಸೊ ಹಿಂದೆ ನೋಡಿ ಈಗ ಕಾಣ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿರೋದು. ಬಟ್ ದ್ಯಾಟ್ ವಾಸ್ ರಿಯಲಿ ಆಸಮ್. ಸೊ ಆ್ಯಕ್ಚುಲಿ ಆ ಫಾಗಿನ ಇದು ಮುಖಕ್ಕೆ ಬಂದು ಹೀಗೆ ಹೊಡಿತಾ ಇತ್ತು. ತುಂಬ ಚೆನ್ನಾಗಿತ್ತು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಇಂಥ ಟೀ ಎಸ್ಟೇಟ್ಗೆ ಬಂದಮೇಲೆ ಡೆಫಿನೆಟಾಗಿ ಟೀ ಕೂಡ ಟ್ರೈ ಮಾಡಬೇಕಲ್ಲ. ಇದು ನೋಡಿ ಐಸ್ ಟೀ. ಸೊ ಇಲ್ಲಿಗೆ ವಾಲ್ಪಾರೆಗಿನ ಪ್ಲೇಸಸ್ನೆಲ್ಲ ನಾವು ಕವರ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಹೊರಟಿದ್ದು ಪಳನಿ ಕಡೆಗೆ. ಸೊ ನೈಟ್ ಹೋಗಿ ನಾವು ಪಳನಿಲಿ ಸ್ಟೇ ಮಾಡಿದ್ವಿ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಪಳನಿಲಿ ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿ ಬೆಟ್ಟ ಮೇಲೆ ಹೋಗಲಿಕ್ಕೆ ಒಂದು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಲೈಕ್ ಸ್ಟೆಪ್ಸ್ ಹತ್ತಿ ಹೋಗ್ಬೋದು, ಇಲ್ಲ ಅಂದರೆ ರೋಪ್ ಕಾರ್ ಇದೆ, ಇಲ್ಲ ಅಂದರೆ ಟ್ರೈನ್ ಕೂಡ ಇದೆ. ಸೊ ಇದಕ್ಕೆ ಒಬ್ಬರಿಗೆ ಅರೌಂಡ್ 50 to 60 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ವೇಟಿಂಗ್ ಪೀರಿಯಡ್ ಮಾತ್ರ ತುಂಬ ಇರುತ್ತೆ. ಸೊ ನಾವು ಬೆಳಿಗ್ಗೆ ಅರೌಂಡ್ 10-11 o'clockಗೆ ನಿಂತಿದ್ದಕ್ಕೆ ಮಧ್ಯದಲ್ಲಿ ಅದಕ್ಕೆ 1 hour ಮೇಂಟೆನೆನ್ಸ್ ಕೂಡ ಅಂತ ಬ್ರೇಕ್ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಅದು ಸ್ಟಾರ್ಟ್ ಆಗಿದ್ದೆ ಮೇ ಬಿ 2 to 3 ಬ್ರೇಕ್ ಇರುತ್ತೆ. ಸೊ ಅದಾದಮೇಲೆ 3 o'clockಗೆ. ಸೊ ಅದಾದಮೇಲೆ ನಾವು ಪಳನಿ ದೇವಸ್ಥಾನ ನೋಡಲಿಕ್ಕೇ 3:30 ಆಗೋಯಿತು. 3 to 4 o'clock ಆಗೋಯಿತು. ಸೊ ಅದಾದಮೇಲೆ ನಾವು ಹೋಗಿದ್ದು ಮಧುರೈಗೆ ನಾವು ರೀಚ್ ಆಗೋಷ್ಟೊತ್ತಿಗೆ ನೈಟ್ ಆಗಿತ್ತು. ಆ್ಯಂಡ್ ನೈಟ್ ದರ್ಶನಕ್ಕೆ ಹೋಗಿದ್ವಿ. ಆ ನೈಟ್ ದರ್ಶನ ಅಂತಂದರೆ ನಾವು ಹೋಗಿದ್ದು ಲಾಸ್ಟ್ ಪೂಜೆ ಟೈಮಿಗೆ. ಸೊ ಮಹಾಮಂಗಳಾರತಿ ಟೈಮಲ್ಲಿ
ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿಬಿಟ್ವಿ ನೈಟೇ. ಸೊ ಕಂಪ್ಲೀಟ್ ನೈಟ್ ಡ್ರೈವ್ ಇತ್ತು. ನೈಟ್ ಡ್ರೈವ್ ಮಾಡಿಕೊಂಡು ಬೆಳಿಗ್ಗೆ ಅರೌಂಡ್ 9 o'clock ಅಷ್ಟೊತ್ತಿಗೆ ಬ್ಯಾಂಗ್ಳೂರಿಗೆ ಆನಂದ್ ಬಿರಿಯಾನಿಗೆ ಹೋದ್ವಿ. ಅದು ಫಸ್ಟ್ ಟೈಮ್ ಆಗಿತ್ತು ನಾನು ಬಿರಿಯಾನಿ ಟ್ರೈ ಮಾಡಿದ್ದಲ್ಲಿ. ತುಂಬ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಸೂಪರ್. ಸೊ ಎ ಕಂಪ್ಲೀಟ್ 5 ಡೇಸಿನ ಟ್ರಿಪ್ ಇದು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಗೆಟ್ ನೋಟಿಫೈಡ್ ವಿತ್ ನ್ಯೂ ವಿಡಿಯೋಸ್. ದಿಸ್ ಈಸ್ ಇನ್ನರ್ ವರ್ಲ್ಡ್ ವಿತ್ VKD.